ಅತಿ ಹಿಂದುಳಿದಿರುವಂತ ಜನ, ಈ ಮಾದಿಗ ಸಂಬಂಧಿತ ಜನ ಶೇಕಡವಾರು ಹಿಂದುಳಿದಿದ್ದಾರೆ. ಅವರನ್ನ ಈ ಮೀಸಲಾತಿ ಗುಂಪಿನಲ್ಲಿ ಮುಖ್ಯವಾಗಿ ಪರಿಗಣನೆಗೆ ತಂದು ಅವರನ್ನ ನೀವು ಮುಖ್ಯವಾಹಿನಿಗೆ ತನ್ನಿ ಅಂತ. ಇನ್ನು ಎಲ್ಲ ಆಯೋಗಗಳು ಹೇಳಿದಾವೆ. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮ್ಮನ್ನ ಪ್ರವರ್ಗ 1A ಅಂತ ಪರಿಗಣನೆ ಮಾಡಿದ್ದಾರೆ. ಇದು ಅವೈಜ್ಞಾನಿಕ ಅಂತ ಹೇಳ್ತೀರಿ. ಹಂಗಾರೆ ನೀವು ಸಂವಿಧಾನ ಎಷ್ಟು ಮಟ್ಟಿಗೆ ಓದ್ಕೊಂಡಿದ್ದೀರಿ? ಅವೈಜ್ಞಾನಿಕ ಅಂತ ಹೇಳ್ತೀರಿ, ಸಂವಿಧಾನ ಎಷ್ಟು ಮಟ್ಟಿಗೆ ಓದ್ಕೊಂಡಿದ್ದೀರಿ? ಇದನ್ನ ನಾವು ಮಾಧವರು ತುಂಬಾ ಹೇಳ್ತಿದ್ದಾರೆ. ಇವ್ರಿಗೆ ಸಾಮಾಜಿಕವಾಗಿ ಅನ್ಯಾಯವಾಗಿದೆ, ಇವ್ರಿಗೆ 7% ಮೀಸಲಾತಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು. ಅದನ್ನು ತಿಪ್ಪೇಗುಂಡಿಗೆ ಕಸದ ಬಿಟ್ಟಿಗೆ ಬಿಸಾಕೋದು. ಅನಂತರ ಮಾಧವ ಸ್ವಾಮಿ, ಬಿಜೆಪಿ ಸರ್ಕಾರದ ಮಾಧವ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಸೆನ್ಸಸ್ ಮಾಡಿ ಮಾದಿಗರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ರು. ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಅನ್ನು ತರಿಸಿ ಜಡ್ಜ್ಮೆಂಟ್ ಅನ್ನ 7 ಪೀಠಗಳಿದ್ದು 7 ಜನರಿದ್ದಂತಹ ಸಂವಿಧಾನ ಪೀಠ ಮಾದಿಗರ ಪರವಾಗಿ ಮೀಸಲಾತಿಯನ್ನು ಕೊಡಿ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಅಂತ ಹೇಳಿ ಕಳಿಸಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಮೋಸಗೊಳಿಸುವ ರೀತಿ ಏನು ಅಂತ ಹೇಳಿದ್ರೆ 2 ಸದನಗಳಲ್ಲಿ ಮಸೂದೆಯನ್ನು ಮಂಡಿಸಿ ರಾಜ್ಯಪಾಲರ ಅಂಕಿತವನ್ನು ಹಾಕಿದ ಮೇಲೂ ಕೂಡ ನಮಗೆ ಎಲ್ಲಿ ಮೀಸಲಾತಿ ಕೊಟ್ಟರೆ ಇವರು ಕಳ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಕೇವಲ ಒಂದು ಜಾತಿಯ ಪರವಾಗಿರ್ತಕ್ಕಂತಹ ಎಸ್ ಸಿ ಮಹದೇವಪ್ಪ, ಪ್ರಿಯಾಂಕರ್ಗೆ, ಪರಮೇಶ್ವರ್ ಇವರೆಲ್ಲರೂ ಕೂಡ ಸೇರಿ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನುಕೂಲವನ್ನು ತಪ್ಪಿಸ್ಲಿಕ್ಕೆ ಕ್ಯಾಬಿನೆಟ್ ನಲ್ಲಿ ಯಾವುದೋ ಒಂದು ತಾಂತ್ರಿಕ ಕಾರಣ ಅಂತೇಳಿ, ತಾಂತ್ರಿಕ ಕಾರಣ ಅಲ್ವೇ ಇಲ್ಲ, ಅದು ಕೇವಲ 10 ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ಸಮಸ್ಯೆ. ಆ ತಾಂತ್ರಿಕ ಕಾರಣದ ನೆಪವೊಡ್ಡಿ 56,000 ಹುದ್ದೆಗಳು ಏನು ತುಂಬಾ ಇದ್ದಾರೆ ಈಗ, ಆ ಹುದ್ದೆಗಳನ್ನ ಮೀಸಲಾತಿಯನ್ನು ಅನ್ವಯಿಸದೆ, ಒಳ ಮೀಸಲಾತಿಯನ್ನು ಅನ್ವಯಿಸದೆ ನಮಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಈ 56,000 ಹುದ್ದೆಗಳಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ 6% ಕೊಟ್ಟು 4,500 ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. 4,500 ಅಭ್ಯರ್ಥಿಗಳ ಕುಟುಂಬ ಅಂದ್ರೆ ಒಂದು 50 ರಿಂದ 1 ಲಕ್ಷ ಜನ ನೆಮ್ಮದಿಯನ್ನ ಕಾಣ್ಕೋಬಹುದಾಯ್ತು. ಅಂತಹ ಸನ್ನಿವೇಶವನ್ನ ನಿರಾಕರಣೆ ಮಾಡಿರ್ತಕ್ಕಂತಹ ಸರ್ಕಾರ ಏನಿದೆ, ಈ ಸರ್ಕಾರಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನ ಕೂಗಬೇಕಾಗ್ತದೆ. ವಚನ ಭ್ರಷ್ಟ ಸಿದ್ದರಾಮಯ್ಯನಿಗೆ, ವಚನ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಒಂದೇ ಜಾತಿಗೆ ಅನುಕೂಲ ಮಾಡ್ತಕ್ಕಂಥ ಮಾದೇವಪ್ಪನಿಗೆ, ಪ್ರಿಯಾಂಕ್ ಖರ್ಗೆಗೆ, ಗೃಹಮಂತ್ರಿ ಜಿ ಪರಮೇಶ್ವರ್ ಅವರಿಗೆ, ಇವರೆಲ್ಲರೂ ಕೂಡ ನಮ್ಮ ಸಮುದಾಯದ ವಿರುದ್ಧ ಮಸತ್ ಮಾಡಿ 35 ವರ್ಷ ಹೋರಾಟವನ್ನ ಬೀದಿಗೆ ತಲುಪಿರ್ತಕ್ಕಂಥದ್ದನ್ನ ಕಾಣ್ತೀವಿ. ನಮ್ಮ ನೋವು ಸಂಕಟ 35 ವರ್ಷದಿಂದಲೇ 3 ತಲೆಮಾರು ಒಟ್ಟಾಗಿದೆ. ನಮ್ಮ ಅಣ್ಣ ತಮ್ಮಂದಿರು ಸುಮಾರು ಜನ ಕೇಸ್ ಹಚ್ಕೊಂಡಿದ್ದಾರೆ, ಸಾವು ನೋವುಗಳು ಉಂಟಾಗಿವೆ. ನಮ್ಮ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಇನ್ನು ಮುಂದೆ ಏನು 56,000 ಉದ್ಯೋಗವನ್ನು ತುಂಬುತ್ತಾ ಇದ್ದೀರಿ, ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದ ವಿರುದ್ಧ ಸಮಗ್ರ ಹೋರಾಟ ಮಾಡೋದ್ರ ಮುಖಾಂತರ ರಕ್ತ ಕ್ರಾಂತಿಯನ್ನ ನಡೆಸಬೇಕಾಗತ್ತೆ. ನಿಮ್ಮ ಸರ್ಕಾರದ ವಿರುದ್ಧ ನೀವೇನಾದ್ರೂ ಜಾರಿ ಮಾಡಲಿಲ್ಲ ಒಳ ಮೀಸಲಾತಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರವನ್ನ, ನಿಮ್ಮ ಪಕ್ಷವನ್ನ ಈ ಮಾದಿಗ ಸಮುದಾಯ ಕಂಸಲ್ಲ, ನಿಮ್ಮನ್ನ ಧೂಳೀಪಟ ಮಾಡೋವರೆಗೂ ನಾವು ಶಪಥವನ್ನ ಮಾಡ್ತೀವಿ. ಆ ಕಾರಣದಿಂದ ನಾವು ಇವತ್ತು ಇಲ್ಲಿ ಒಂದಾಗಿದ್ದೀವಿ. ನಾವು ಸರ್ಕಾರವನ್ನು ಸಂಪೂರ್ಣವಾಗಿ